ನಮೋ ವಾರಾಹಿ ಇದಕ್ಕೆ ನೀದರ್ ಬಿಗಿನಿಂಗ್ ನೋರ್ ಎಂಡ್. ಏಕೆಂದರೆ ಈ ಆತ್ಮವು ಯಾವಾಗ ಹುಟ್ಟಿತು ಎಂಬುದು ನಮಗೆ ತಿಳಿಯದು. ಈ ಆತ್ಮವು ಯಾವಾಗ ತನ್ನ ಪೂರ್ತಿಯನ್ನು ಮುಟ್ಟಲಿದೆ ಎಂಬುದು ಗೊತ್ತಾಗದು. ಆತ್ಮವು ನಾಶರಹಿತವಾದುದು. ಆದರೆ ಈ ದೇಹ ಮಾತ್ರ ಅನೇಕ ರೂಪಗಳಲ್ಲಿ ಅನೇಕ ಜನ್ಮಗಳಲ್ಲಿ ಮತ್ತೆ ಮತ್ತೆ ಪುನರುತ್ಪತ್ತಿಯಾಗಿ ಬದಲಾಗುತ್ತಾ ಇರುತ್ತದೆ. ಅದರಿಂದ ಜ್ಞಾನಸ್ಥಿತಿ ಎಂಬುದಕ್ಕೆ ಸ್ವತಃ ಅಂತ್ಯ ಬರಬಹುದೇ ಎಂದು ನೋಡಿದರೆ ಅದು ಎಂದಿಗೂ ಸಂಭವಿಸುವುದಿಲ್ಲ. ನಾವೇ ಆ ಸ್ಥಿತಿಗೆ ಒಂದು ಅಂತ್ಯವನ್ನು ಒಂದು ಪೂರ್ಣತೆಯನ್ನು ತಂದುಕೊಡಬೇಕು. ಅದು ಹೇಗೆ ಸಾಧ್ಯ? ನಮ್ಮ ಈಶ್ವರ ಹುಡುಕಾಟದ ಮೂಲಕ ಜ್ಞಾನವನ್ನು ಪಡೆದು ಈ ದೇಹದೊಂದಿಗೆ ನಮಗೆ ಯಾವ ಕರ್ತವ್ಯಗಳಿವೆ ಎಂಬುದನ್ನು ಮೊದಲು ಅರಿತುಕೊಂಡು ಅವನ್ನು ಸರಿಯಾಗಿ ಆಚರಿಸಿದಾಗ ಮಾತ್ರ ನಿಜವಾದ ದೇವೋನ್ಮುಖ ಜೀವನಕ್ಕೆ ದಾರಿ ತೆರೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಸೆಗಳು ಹೆಚ್ಚು, ಅಗತ್ಯಗಳು ಹೆಚ್ಚು, ಲೋಕದ ಸುಖ ದುಃಖಗಳು ಹೆಚ್ಚು, ಹಣಾಸೆ, ಹುದ್ದೆಯಾಸೆ, ಕುಟುಂಬದ ಅವಶ್ಯಕತೆಗಳು, ಇಂತಹ ಅನೇಕ ಆಸೆಗಳು. ಆದರೆ ಈ ಎಲ್ಲಾ ಆಸೆಗಳ ನಡುವೆ ಜ್ಞಾನಕ್ಕೆ ಸಂಬಂಧಿಸಿದ ಆಸೆ ಹುಟ್ಟಬೇಕಾದ ಬುದ್ಧಿಯೇ ಇಲ್ಲ. ಆ ಮನೋಭಾವವು ನಮ್ಮೊಳಗೆ ಮೂಡುವುದಿಲ್ಲ. ಇದು ನಮ್ಮ ತಪ್ಪಲ್ಲ. ಏಕೆಂದರೆ ಜನರು ಹಳ್ಳಿಗಳಲ್ಲೂ ನಗರಗಳಲ್ಲಿ ಕೂಡ ದೇವರನ್ನು ಬಹಳವಾಗಿ ಪ್ರಾರ್ಥಿಸುತ್ತಾರೆ. ಯಾರಿಗಾದರೂ ಕಷ್ಟ ಬಂದರೆ ತಕ್ಷಣ ಅವನು ದೇವರನ್ನು ಜಾಸ್ತಿ ಆದ್ದರಿಂದಲೇ ಅವನಿಗೆ ಕಷ್ಟ ಬಂದಿತು ಎಂದು ಹೇಳುತ್ತಾರೆ. ಏಕೆಂದರೆ ಕೆಲವು ಜನರು ನೀನು ತುಂಬಾ ದೇವರನ್ನು ಪೂಜಿಸಿದ್ದೀಯಲ್ಲ, ಅದಕ್ಕೆ ನಿನಗೆ ಕಷ್ಟ ಬಂದಿತು ಎಂದು ಊರಲ್ಲೂ ಮನೆಯಲ್ಲೂ ಹೇಳುತ್ತಾರೆ. ಉದಾಹರಣೆಗೆ, ನಾವು ರಸ್ತೆಯಲ್ಲಿ ನಡೆಯುವಾಗ ಒಂದು ಕಲ್ಲಿಗೆ ತಟ್ಟಿಕೊಂಡರೆ ಕಲ್ಲು ನನಗೆ ತಟ್ಟಿಬಿಟ್ಟಿತು ಎನ್ನುತ್ತೇವೆ. ಆದರೆ ನಿಜವಾಗಿ ನಾವು ತಾನೇ ಕಲ್ಲಿಗೆ ಹೋಗಿ ತಟ್ಟಿಕೊಂಡಿದ್ದೇವೆ. ಕಲ್ಲು ಅಲ್ಲಿ ಹೀಗೇ ಇರುತ್ತದೆ. ಅದೇ ರೀತಿ ಯಾರಿಗಾದರೂ ಅವರ ಕೆಟ್ಟ ಸಮಯದಲ್ಲಿ ಕಷ್ಟಗಳು ಬಂದರೆ ಅವನು ಯಾವಾಗಲೂ ದೇವರನ್ನು ಪೂಜಿಸಿದ್ದರಿಂದಲೇ ಅವನಿಗೆ ಕಷ್ಟ ಬಂತು ಎಂದು ತಪ್ಪು ಅಭಿಪ್ರಾಯಗಳನ್ನು ಹರಡುತ್ತಾರೆ. ಈತನ ವಂಶದವರು ದೇವರನ್ನು ಪೂಜಿಸೋದಿಲ್ಲ, ಅವರು ಕಾರಿನಲ್ಲಿ ಆರಾಮವಾಗಿ ಓಡಾಡುತ್ತಾರೆ ಎಂದು ಕೂಡ ಹೇಳುತ್ತಾರೆ. ಈ ರೀತಿಯಾಗಿ ತಪ್ಪು ಕಲ್ಪನೆಗಳನ್ನು ಹರಡುತ್ತಾ ನಮ್ಮೊಳಗೂ ದೈವಿಕ ಶಕ್ತಿ ಇದೆ, ಆ ದೈವಿಕ ಶಕ್ತಿ ನಮಗೆ ಬೇಕಾದರೆ ಯಾವುದೇ ಉನ್ನತ ಸ್ಥಿತಿಗೂ ನಮ್ಮನ್ನು ಕರೆದೊಯ್ಯಬಲ್ಲದು ಎಂಬ ಸತ್ಯವನ್ನು ಮುಚ್ಚಿಹಾಕುತ್ತಾ ಬಂದಿದ್ದರಿಂದಲೇ ಇಂದಿನ ದಿನಗಳಲ್ಲಿ ಮಾನವ ಜೀವನವು ಇಷ್ಟು ದುಃಖಗಳಿಂದ ತುಂಬಿರುವುದಾಗಿದೆ. ನೀವು 100 ಜನರನ್ನು ಕೂಡಿ ನೀವು ಜೀವನದಲ್ಲಿ ಖುಷಿಯಾಗಿದ್ದೀರಾ ಎಂದು ಕೇಳಿ ನೋಡಿ. ಗರಿಷ್ಠವೆಂದರೆ 1-2 ಜನ ಮಾತ್ರ ಕೈ ಎತ್ತುತ್ತಾರೆ. ಉಳಿದ 98 ಜನರು ಏನೋ ಇದೆ, ಹೋಗ್ತಾ ಇದೆ, ಅಡ್ಜಸ್ಟ್ ಮಾಡಿ ಬದುಕುತ್ತಿದ್ದೇನೆ ಎಂದೇ ಹೇಳುತ್ತಾರೆ. ಹಾಗಾದರೆ ನಿಜವಾದ ಸಂತೋಷ ಎಲ್ಲಿದೆ? ನಿತ್ಯ ತಿನ್ನುವುದು, ಮಲಗುವುದು, ಮನೆ ಕಟ್ಟುವುದು, ಮಕ್ಕಳನ್ನು ಹೆತ್ತು ಬೆಳೆಸುವುದು, ಹಂತ ಹಂತವಾಗಿ ಮೇಲಕ್ಕೆ ಹೋಗುವುದು, ಕೆಳಗೆ ಬೀಳುವುದು, ನಂತರ ಆ ಮಕ್ಕಳೇ ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡಿಕೊಳ್ಳದೆ ಟಾಟಾ ಹೇಳಿ ಹೊರಟು ಬಿಟ್ಟರೆ. ಎಷ್ಟೋ ಜನರು ಹೇಳುತ್ತಾರೆ, ನಾನು ಎಷ್ಟೋ ಮಕ್ಕಳನ್ನು ಬೆಳೆಸಿದೆನು, ಆದರೆ ಒಬ್ಬ ಮಗು ಕೂಡ ನನಗೆ ಅನ್ನ ಕೊಡಲಿಲ್ಲ ಎಂದು ತಮ್ಮ ಮಕ್ಕಳನ್ನೇ ಶಪಿಸಿ ಅನಂತರ ಕಾಲಕ್ರಮೇಣ ಸತ್ತು ಮಣ್ಣಾಗಿಯೋ ಅಗ್ನಿಗೆ ಆಹುತಿಯಾಗಿಯೋ ಬಿಟ್ಟು ಆ ಆತ್ಮ ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದಿತ್ತೆನ್ನುವುದೇ ತಿಳಿಯದೆ 70-75 ವರ್ಷ ಬದುಕಿ ಮುಗಿಸಿ ಸಾಯುವ ಸಮಯದಲ್ಲಿ ಮಾತ್ರ ಶಂಕರ ಎಂದು 4 ದೇವಸ್ಥಾನ ಸುತ್ತಿ ಬಂದರೆ ಪುಣ್ಯದರ್ಶನ ಸಿಗುತ್ತದೆಯೇ? ನಿಶ್ಚಯವಾಗಿ ಸಿಗುವುದಿಲ್ಲ. ಜೀವನದಲ್ಲಿ ಈಶ್ವರ ಭಕ್ತಿ ಎನ್ನುವುದು ಒಂದು ಅಂಗವಾಗಿರಬೇಕು. ಹೇಗೆ ನಾವು ದಿನಕ್ಕೆ 3 ಬಾರಿ ಊಟ ಮಾಡುತ್ತೇವೋ ಹಾಗೆ ನಮ್ಮ ಕರ್ತವ್ಯಗಳನ್ನು ಮಾಡುವಂತೆ ನಮ್ಮನ್ನು ಸೃಷ್ಟಿಸಿದ ಈಶ್ವರನಿಗಾಗಿ ಕೂಡ ನಾವು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು. ಅದೇ ನಿಜವಾದ ಹುಡುಕಾಟದ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಇದು ಕೊಡು ಅದು ಕೊಡು ಎಂದು ಬೇಡಿಕೊಳ್ಳುವುದಕ್ಕಿಂತ ಆತ್ಮಾರ್ಥವಾಗಿ ಪ್ರತಿದಿನ ಅದನ್ನು ಒಂದು ಕರ್ತವ್ಯವಾಗಿ ಭಾವಿಸಿ, ನಾನು ಹುಟ್ಟಿದ್ದೇನೆ, ಈಶ್ವರನಿಂದ ಸೃಷ್ಟಿಗೊಂಡಿದ್ದೇನೆ, ಈ ಆತ್ಮವು ಈಶ್ವರನದೇ, ನಾನು ಈ ಭೂಮಿಯಲ್ಲಿ ದುಃಖವಿಲ್ಲದೆ ಸುಖದಿಂದ ಬದುಕಬೇಕು, ನನ್ನನ್ನು ಆಧರಿಸಿರುವವರೆಲ್ಲರೂ ಉತ್ತಮವಾಗಿ ಬದುಕಬೇಕು ಎನ್ನುವ ಶುದ್ಧ ಭಾವನೆಯೊಂದಿಗೆ ಪೂಜೆಗೆ ಕುಳಿತು ಸ್ವಲ್ಪ ಸಮಯ ಧ್ಯಾನ ಮಾಡಿಯೋ, ಮಂತ್ರ ಜಪಿಸಿಯೋ, ಯಾಗಗಳ ಮೂಲಕವೋ, ಆರಾಧನೆಗಳ ಮೂಲಕವೋ ದೇವರನ್ನು ಸ್ಮರಿಸಿ ಆ ದಿನವನ್ನು ಕಳೆಯಿರಿ. ಅಂತ ಒಂದು ದಿನ ನಿಮ್ಮ ಜೀವನವೇ ಸುಖಕರವಾಗುತ್ತಲೇ ಹೋಗುತ್ತದೆ.